ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೃಗಶಿರ ನಕ್ಷತ್ರದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಮೃಗಶಿರ ನಕ್ಷತ್ರವು 27 ರಾಶಿಗಳಲ್ಲಿ 5ನೇ ಸ್ಥಾನದಲ್ಲಿ ಬರುತ್ತೆ. ಮೃಗಶಿರ ನಕ್ಷತ್ರದಲ್ಲಿರುವ 3 ನಕ್ಷತ್ರಗಳು ಜಿಂಕೆಯ ತಲೆಯ ಆಕಾರವನ್ನು ಹೋಲ್ತವೆ. ಆದ್ದರಿಂದ ಇದನ್ನು ವೇದಗಳಲ್ಲಿ ಮೃಗಶೀರ್ಷ ಅಂತ ಕರೀತಾರೆ. ಅದು ಮೃಗಶಿರ ಅಂತ ಬದಲಾಗಿದೆ. ಈ ನಕ್ಷತ್ರದ ಅಧಿಪತಿ ಮಂಗಳ, ಹಾಗೆ ಈ ನಕ್ಷತ್ರದ ದೇವತೆ ಚಂದ್ರ. ಈ ನಕ್ಷತ್ರವು ವೃಷಭ ರಾಶಿ ಮತ್ತು ಮಿಥುನ ರಾಶಿ ಎರಡರಲ್ಲೂ ಕೂಡ ಬರುತ್ತೆ. ಅಂದರೆ ಈ ಮೃಗಶಿರ ನಕ್ಷತ್ರದ ಮೊದಲ 2 ಪಾದಗಳು ವೃಷಭ ರಾಶಿಯಲ್ಲಿ ಬಂದರೆ 3 ಮತ್ತು 4ನೆಯ ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತೆ. ಈ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಗುಣಲಕ್ಷಣಗಳು ಏನು ಅಂತ ಈಗ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮೃಗಶಿರ ನಕ್ಷತ್ರವು ಮಂಗಳನ ನಕ್ಷತ್ರ ಪುಂಜ ಆಗಿದೆ. ಅದರ ಜನ್ಮ ನಕ್ಷತ್ರವು ವ್ಯಕ್ತಿಯ ಸ್ವಭಾವವನ್ನು ಹೆಚ್ಚು ಪರಿಣಾಮವಾಗಿ ಮಾಡುತ್ತೆ. ವ್ಯಕ್ತಿ ಧೈರ್ಯಶಾಲಿ, ಶಕ್ತಿಶಾಲಿ ಮತ್ತು ದಕ್ಷತೆಯುಳ್ಳವರಾಗಿರ್ತಾರೆ. ಅವರು ಸುಂದರವಾದ ದೃಢಕಾಯದ ಒಡೆಯರೂ ಆಗಿರ್ತಾರೆ. ಎತ್ತರ, ಮಧ್ಯಮ ಮೈಬಣ್ಣ, ಹಾಗೆ ಉದ್ದವಾದ ಕಾಲುಗಳು ಮತ್ತು ತೆಳ್ಳಗಿನ ತೋಳುಗಳು, ಚೂಪಾದ ಉಗುರುಗಳು, ಹಾಗೆ ತೆಳ್ಳನೆಯ ದೇಹವನ್ನು ಹೊಂದಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ವ್ಯಕ್ತಿಯು ಬುದ್ಧಿವಂತನಾಗಿದ್ದು ಸಾಂಸಾರಿಕ ಸೌಕರ್ಯಗಳಲ್ಲಿ ಜೀವನವನ್ನು ನಡೆಸುವ ಅಭ್ಯಾಸವನ್ನು ಅವರು ಮಾಡಿಕೊಂಡಿರ್ತಾರೆ. ಹೆಚ್ಚು ಬುದ್ಧಿವಂತರಾಗಿದ್ದರೂ ಕೂಡ ಕೆಲವೊಮ್ಮೆ ಅವರು ಸಮಯ ಬಂದಾಗ ಈ ಗುಣವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರಲ್ಲಿ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಅದ್ಭುತ ಸಂಯೋಜನೆ ಇರುತ್ತೆ. ವ್ಯಕ್ತಿಗೆ ಜನ್ಮತಃ ನಾಯಕನಾಗುವಂತಹ ಗುಣಗಳು ಬಂದಿರುತ್ತೆ. ಈ ಸಭೆ ಸಮಾರಂಭಗಳಲ್ಲಾಗಲಿ ಅಥವಾ ಸ್ನೇಹಿತರ ಗುಂಪಿನಲ್ಲಾಗಲಿ ಅವರ ನಾಯಕತ್ವದ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಗುರುತಿಸ್ಬೋದು. ಇನ್ನು ಈ ಜನ್ಮರಾಶಿಯ ಜನರು ಕೆಲಸದಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನು ಮಾಡಲು ಬಯಸ್ತಾ ಇರ್ತಾರೆ. ಆಮೇಲೆ ವ್ಯಾಪಾರ ಕ್ಷೇತ್ರ ಇರಲಿ, ಉದ್ಯೋಗ ಇರಲಿ, ಒಮ್ಮೆ ಆ ಕ್ಷೇತ್ರದಲ್ಲಿ ಅವರು ಕಾಲಿಟ್ಟರೆ ಅಲ್ಲೇ ಹೆಸರನ್ನು ಮಾಡಿಕೊಳ್ಳುವುದರಲ್ಲಿ ನಿಪುಣರಾಗಿರ್ತಾರೆ. ಎಲ್ಲವೂ ಕೂಡ ನಿರ್ಧರಿಸಲ್ಪಟ್ಟಿರುವುದರಿಂದ ಅವರ ಜೀವನದ ಗುರಿಗಳು ಬೇಗನೆ ಬದಲಾಗೋದಿಲ್ಲ. ಜೀವನದಲ್ಲಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಕೂಡ ಅವರಿಗೆ ಇರೋದಿಲ್ಲ. ದೃಢ ನಿರ್ಧಾರ ಇರುತ್ತೆ. ಹಾಗೆ ಧೈರ್ಯ ಮತ್ತು ಉತ್ಸಾಹದ ಕೆಲಸಗಳಲ್ಲಿ ಮುಂದೆ ಇರುವ ಅವರಿಗೆ ಯಾವುದೇ ಕೆಲಸವನ್ನು ನೀಡಿ ಅದನ್ನು ಉತ್ಸಾಹ ಮತ್ತು ಶಕ್ತಿಯಿಂದ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದೆ ಯೋಚಿಸಿದ ನಂತರವೇ ಅವರು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಯಾವಾಗಲೂ ಸತ್ಯವನ್ನು ಮಾತನಾಡಲು ಇಷ್ಟಪಡ್ತಾರೆ. ಹಾಗೆ ಸತ್ಯವನ್ನೇ ಕೇಳೋದಕ್ಕೂ ಕೂಡ ಇಷ್ಟಪಡ್ತಾರೆ. ಮೋಸ ಮಾಡೋರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಅವರು ಯಾರಿಗೂ ಕೂಡ ಮೋಸ ಮಾಡುವ ಆಲೋಚನೆಯನ್ನು ಕೂಡ ಅವರು ಮಾಡೋದಿಲ್ಲ. ಕೆಲವೊಮ್ಮೆ ಅವರ ಕೆಲಸದಲ್ಲಿ ಆತುರದ ಭಾವವು ಕಂಡು ಬರ್ತಾ ಇರುತ್ತೆ. ಇದರಿಂದಾಗಿ ಕೆಲಸದಲ್ಲಿ ಕೂಡ ಒಂದಷ್ಟು ಕೊರತೆ ಕಂಡು ಬರುತ್ತೆ. ಮೃಗಶಿರ ನಕ್ಷತ್ರದ ಜನರನ್ನ ವಿಶ್ವಾಸಾರ್ಹ ಸ್ನೇಹಿತರು ಅಂತ ಕರೆಯಲಾಗುತ್ತೆ. ಅವರು ಸಮಯಕ್ಕೆ ತಮ್ಮ ಸ್ನೇಹಿತರಿಗೆ ಸಹಾಯವನ್ನ ಮಾಡ್ತಾರೆ ಮತ್ತು ಸ್ನೇಹದಲ್ಲಿ ಮಾಡಿದ ಭರವಸೆಗಳನ್ನು ಪೂರೈಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸ್ವಾಭಿಮಾನಿಯಾಗಿರುವಂತಹ ಮೃಗಶಿರ ನಕ್ಷತ್ರದವರು ತಮ್ಮ ಸ್ನೇಹಿತರ ಸಹಕಾರ ಅಥವಾ ಸಹಾಯವನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಪಾಯಗಳನ್ನು ತೆಗೆದುಕೊಳ್ಳುವ ಮೂಲಕ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದು ಕೂಡ ಅವರಿಗೆ ಚೆನ್ನಾಗಿ ತಿಳಿದಿರುತ್ತೆ. ಇನ್ನು ಕೌಟುಂಬಿಕ ಜೀವನ ತುಂಬ ಸಂತೋಷವಾಗಿ ಇರೋದಿಲ್ಲ. ಕೆಲವರಿಗೆ ಮಾತ್ರ. ಅವರ ಸಹವರ್ತಿಗಳು ಲಾಭದ ಬದಲು ಹಾನಿಯನ್ನು ಮಾತ್ರ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರೀತಿ ಮತ್ತು ನಂಬಿಕೆ ಇತರರ ಮೇಲೆ ಪರಿಣಾಮವನ್ನು ಬೀರಬಾರದಾಗಿರುತ್ತೆ. ಮನೆಯವರಿಂದಲೂ ಕೂಡ ಸಂಪೂರ್ಣ ಬೆಂಬಲ ಅವರಿಗೆ ಸಿಗೋದಿಲ್ಲ. ಇದು ಸ್ಥಳೀಯರ ತಪ್ಪು ಅಲ್ಲದಿದ್ರು, ಸ್ಥಳೀಯರಂದರೆ ಮೃಗಶಿರ ನಕ್ಷತ್ರದವರ ತಪ್ಪಲ್ಲದೆ ಇದ್ರೂ ಕೂಡ ಅವರ ಕುಟುಂಬದ ಸದಸ್ಯರು ಅವರನ್ನು ತಪ್ಪಾಗಿ ಅರ್ಥೈಸ್ಕೋಬೋದು. ವಿಧಿಯ ಪರಿಣಾಮ ಅವರ ಮೇಲೆ ಇರುತ್ತೆ. ಜೀವನ ಸಂಗಾತಿಯ ಆರೋಗ್ಯ ಸ್ವಲ್ಪ ಮೃದುವಾಗಬಹುದು. ವೈವಾಹಿಕ ಜೀವನದಲ್ಲಿ ಒಬ್ಬರಿಗೊಬ್ಬರು ಶ್ರೇಷ್ಠರಾಗಿರುವ ಪರಿಸ್ಥಿತಿಯು ಪ್ರತ್ಯೇಕತೆ ಮತ್ತು ಸಮಸ್ಯೆಯನ್ನು ತರಬಹುದು. ಮದುವೆಯ ನಂತರವೂ ಕೂಡ ಸ್ಥಳೀಯರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದನ್ನು ಮುಂದುವರಿಸ್ಬೋದು. ಇನ್ನು ಈ ನಕ್ಷತ್ರ ಪುಂಜವು 5ನೇ ನಕ್ಷತ್ರ ಪುಂಜವಾಗಿದ್ದು ಇದರ ಆಡಳಿತ ಗ್ರಹ ಮಂಗಳ. ಇನ್ನು ಈ ಗಲ್ಲ, ಕೆನ್ನೆ, ಧ್ವನಿಪೆಟ್ಟಿಗೆ, ಅಂಗುಳಿನ ರಕ್ತನಾಳಗಳು, ಟಾನ್ಸಿಲ್ಗಳು,
ಗರ್ಭಕಂಠದ ನರಗಳು ಈ ನಕ್ಷತ್ರದ ಮೊದಲ ಮತ್ತು ಎರಡನೇ ಹಂತಗಳಲ್ಲಿ ಬರ್ತವೆ. ಇನ್ನು 3 ಮತ್ತು 4ನೇ ಹಂತದಲ್ಲಿ ಗಂಟಲು ಬರುತ್ತೆ ಮತ್ತು ಗಂಟಲಿನ ಧ್ವನಿ ಬರುತ್ತೆ. ಹಾಗೆ ತೋಳುಗಳು ಮತ್ತು ಭುಜಗಳು ಬರ್ತವೆ, ಕಿವಿಗಳು ಬರ್ತವೆ, ಮೇಲಿನ ಪಕ್ಕೆಲುಬುಗಳು ಬರ್ತವೆ, ಕಣ್ಣುಗಳ ಮೇಲಿರುವ ಉಬ್ಬುಗಳು ಸಹ ಈ ಒಂದು ಪ್ರದೇಶದಲ್ಲಿ ಬರ್ತವೆ. ಈ ನಕ್ಷತ್ರವು ಬಾಧಿತವಾದಾಗ ಈ ಅಂಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಈ ನಕ್ಷತ್ರದಲ್ಲಿ ಮಂಗಳನ ಶಕ್ತಿಯಿಂದಾಗಿ ಈ ನಕ್ಷತ್ರವು ಪಿತ್ತ ದೋಷಕ್ಕೂ ಕೂಡ ಸಂಬಂಧಪಟ್ಟಿರುತ್ತೆ. ಇನ್ನು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ಸಂಗೀತ ಮತ್ತು ಕಲಾ ವಿಷಯಗಳ ಬಗ್ಗೆ ಒಲವನ್ನು ಹೊಂದಿರಬಹುದು. ಅವರು ತಮ್ಮ ಈ ಹವ್ಯಾಸಕ್ಕೆ ಆಳವಾಗಿ ಅಂಟುಕೊಂಡಿರ್ತಾರೆ. ಸಮಯ ಸಿಕ್ಕಾಗಲೆಲ್ಲ ತಮ್ಮ ಹವ್ಯಾಸವನ್ನು ಪೂರೈಸೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಂಪತ್ತು ಮತ್ತು ಖ್ಯಾತಿಯನ್ನು ಪಡ್ಕೋತಾರೆ. ಹಾಗೆ ಅವರು ತಮ್ಮ ಹವ್ಯಾಸಗಳನ್ನು ಪೂರೈಸಲು ಕೆಲವು ಪ್ರವಾಸಗಳನ್ನು ಕೂಡ ಮಾಡ್ತಾರೆ ಮತ್ತು ಪ್ರವಾಸೋದ್ಯಮದ ಆಸಕ್ತಿಯು ಅವರ ಜೀವನದ ಮುಖ್ಯ ಭಾಗವಾಗಿರ್ಬೋದು. ಅರಣ್ಯ ಪ್ರದೇಶಗಳು, ತೆರೆದ ಮೈದಾನಗಳು, ಹುಲ್ಲುಗಾವಲುಗಳು, ಉದ್ಯಾನಗಳು, ನರ್ಸರಿಗಳು, ವಿಶ್ರಾಂತಿ ಗೃಹಗಳು, ಸಣ್ಣ ಅಂಗಡಿಗಳು, ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಆಧ್ಯಾತ್ಮಿಕ ಸಂಸ್ಥೆಗಳು ಅದರ ಒಂದು ವ್ಯವಹಾರದಲ್ಲಿ ಬರ್ತವೆ. ಭಾಷಾಶಾಸ್ತ್ರಜ್ಞ, ಗಾಯಕ, ಸಂಯೋಜರ ಕೆಲಸ ಇದರಲ್ಲಿ ಬರುತ್ತೆ. ಭೂ ನಿರ್ಮಾಣ, ಬರಹಗಾರ, ಚಿಂತಕ, ಜವಳಿ ಉದ್ಯಮ, ಪ್ರಚಾರ ಕಾರ್ಯ, ಪಶುಸಂಗೋಪನೆ, ಸೇತುವೆ ಮತ್ತು ರಸ್ತೆ ನಿರ್ಮಾಣ ಕೆಲಸ, ಹಾಗೆ ಫ್ಯಾಷನ್ಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಇವರು ವೃತ್ತಿಯಾಗಿ ಆರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಮೃಗಶಿರ ನಕ್ಷತ್ರದ ಮೊದಲ ಹಂತದ ಬಗ್ಗೆ ನೋಡೋದಾದರೆ, ಚಂದ್ರನು ಮೃಗಶಿರ ನಕ್ಷತ್ರದ ಮೊದಲ ಹಂತದಲ್ಲಿ ಬಂದರೆ ಅಂತಹ ವ್ಯಕ್ತಿಯು ಸಿಂಹದಂತಹ ಕಣ್ಣುಗಳು, ಸುಂದರವಾದ ಹಲ್ಲುಗಳು, ವಿಜಯಶಾಲಿ ಮನೋಭಾವ, ನೇರವಾದ ಮೂಗು, ಚೂಪಾದ ಉಗುರುಗಳು ಮತ್ತು ತೀಕ್ಷ್ಣ ದೃಷ್ಟಿಯನ್ನು ಹೊಂದಿರ್ತಾರೆ. ಅವರಲ್ಲಿ ಸೋಮಾರಿತನ ಕೂಡ ಸ್ವಲ್ಪ ಇರುತ್ತೆ. ಇನ್ನು ಮೃಗಶಿರ ನಕ್ಷತ್ರದ ಎರಡನೇ ಹಂತದಲ್ಲಿ ಚಂದ್ರ ಇದ್ದಾಗ, ಎರಡನೇ ಪಾದದಲ್ಲಿ ಬಂದಾಗ ಆ ವ್ಯಕ್ತಿಗೆ ತಾಳ್ಮೆ ಕಡಿಮೆ ಇರುತ್ತೆ. ಅವನು ಸ್ವಲ್ಪ ಅಂಜುಬುರುಕ ಕೂಡ ಆಗಿರ್ಬೋದು. ಕೋಪ ಮತ್ತು ಸ್ವಲ್ಪ ಕುತಂತ್ರ ಸ್ವಭಾವ ಇವರದ್ದು. ಹಾಗೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿಗಾಗಿ ಇವರು ಮುಂದುವರಿತಾ ಇರ್ತಾರೆ. ಕಡಿಮೆ ಆಕರ್ಷಕ ಮತ್ತು ಮುಂದೆ ಏನನ್ನೂ ಹೇಳದೆ ಹಿಂದಿನಿಂದ ಗೊಣಗುವಂತಹ ಸ್ವಭಾವ ಕೂಡ ಇವರದಾಗಿರುತ್ತೆ. ಇನ್ನು ಮೃಗಶಿರ ನಕ್ಷತ್ರದ 3ನೇ ಹಂತದಲ್ಲಿ ಚಂದ್ರ ಇದ್ರೆ, ಅಂದರೆ 3ನೇ ಪಾದದಲ್ಲಿ ಜನಿಸಿದಂಥ ವ್ಯಕ್ತಿಗಳು ಗಂಭೀರ ಮತ್ತು ಕಪ್ಪು ಕಣ್ಣುಗಳು, ಎತ್ತರದ ಮೂಗು, ಭುಜದ ಮೇಲೆ ಹೆಚ್ಚು ಕೂದಲು, ಹಾಗೆ ತೆಳ್ಳಗಿನ ಕೈ ಮತ್ತು ಪಾದಗಳನ್ನು ಹೊಂದಿರ್ತಾರೆ. ಇನ್ನು ಮೃಗಶಿರ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದಂಥವರು ಹೆಚ್ಚು ವಾಕ್ಚಾತುರ್ಯವನ್ನು ಹೊಂದಿರ್ತಾರೆ. ಹಾಗೆ ದುಂಡಗಿನ ತಲೆ ಮತ್ತು ಮಧ್ಯದಿಂದ ಚಪ್ಪಟೆ ಮೂಗನ್ನು ಹೊಂದಿರ್ತಾರೆ. ಹೆಚ್ಚು ಕ್ರಿಯಾಶೀಲರಾಗಿರುವ ಇವರು ಕೆಟ್ಟ ಕೆಲಸಗಳನ್ನು ಮಾಡುವಷ್ಟು ಶ್ರದ್ಧೆಯಿಂದ ಕೂಡಿರುವ ಸಾಧ್ಯತೆ ಇರುತ್ತೆ. ಇನ್ನು ಇದಕ್ಕೆ ಕೆಲವೊಂದಷ್ಟು ಪರಿಹಾರ ಏನು ಅಂತ ನೋಡೋದಾದರೆ, ಮೃಗಶಿರ ನಕ್ಷತ್ರದವರು ತಾಯಿ ಪಾರ್ವತಿ ದೇವಿಯನ್ನು ಆರಾಧಿಸುವುದು ತುಂಬ ಒಳ್ಳೆಯದು. ಪಾರ್ವತಿ ದೇವಿಯನ್ನು ಪೂಜಿಸುವುದರಿಂದ ಅಭಿಜಾತ ಮುಕ್ತಿ ದೊರೆಯುತ್ತೆ. ಸ್ಥಳೀಯರು ಶುಭ ಫಲಿತಾಂಶಗಳನ್ನು ಪಡ್ಕೊತಾರೆ. ಹಾಗೆ ಮಾರ್ಗಶೀರ್ಷ ಮಾಸದಲ್ಲಿ ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿ ಸಂಚರಿಸುವಾಗ ಮೃಗಶಿರ ನಕ್ಷತ್ರಕ್ಕೆ ಸಂಬಂಧಿಸಿದ ಪರಿಹಾರೋಪಾಯಗಳು ಉತ್ತಮ ಫಲಿತಾಂಶವನ್ನು ತಂದುಕೊಡ್ತವೆ. ಇದರಿಂದ ಮಂಗಳನ ಮಂತ್ರಗಳನ್ನು ಪಠಿಸುವುದು ಕೂಡ ತುಂಬ ಅನುಕೂಲಕರವಾಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.